ಹೆಲ್ದಿಯಾದ ಬ್ರೇಕ್ಫಾಸ್ಟ್ಗೆ ಸ್ನ್ಯಾಕ್ಗೆ ಸರ್ವ್ ಮಾಡುವಂತಹ ಸುರ್ನಳಿ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಆದರೆ ಇವತ್ತಿನ ಈ ಸುರ್ನಳಿ ಇದೆಯಲ್ಲ, ನಾವು ಸಾಮಾನ್ಯವಾಗಿ ಮಾಡುವ ಸುರ್ನಳಿ ದೋಸೆಗಿಂತ ಹೆಚ್ಚು ರುಚಿಕರ ಹಾಗೂ ಆರೋಗ್ಯಕರ. ಬೆಳಗ್ಗೆ ಮಾಡಿದಂಥ ಈ ತಿನಿಸಿದೆಯಲ್ಲ, ಸಂಜೆ ತನಕ ಇಷ್ಟೇ ಸಾಫ್ಟಾಗಿ ಸ್ಪಾಂಜಿ ಆಗಿರ್ತದೆ. ಈ ದೋಸೆಗೆ ಮಜ್ಜಿಗೆ, ಉದ್ದಿನ ಬೇಳೆ ಏನನ್ನೂ ಬಳಸಿಲ್ಲ. ಬನ್ನಿ ಟೇಸ್ಟಿಯಾದ ಮುಳ್ಳು ಸೌತೆಯ ಸುರ್ನಳಿ ಹೇಗೆ ಮಾಡೋದಂತ ನೋಡೋಣ. ನಮಸ್ತೆ ಸ್ನೇಹಿತರೆ, ನಿಧಿ ಅಡುಗೆಗೆ ನಿಮಗೆಲ್ಲರಿಗೂ ಸ್ವಾಗತ. ಹಾಗೆ ರೆಸಿಪಿ ವಿಡಿಯೋ ಇಷ್ಟವಾದರೆ ವಿಡಿಯೋಕ್ಕೆ ಲೈಕ್ ಕೊಡುವುದರ ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಒಂದು ಪಾತ್ರೆಗೆ 2 ಪಾವಷ್ಟು ದೋಸೆ ಅಕ್ಕಿಯನ್ನು ಸೇರಿಸಿದ್ದೇನೆ ಹಾಗೂ 1.5 ಸ್ಪೂನ್ ಮೆಂತ್ಯವನ್ನು ಇದರ ಜೊತೆಗೆ ಸೇರಿಸಬೇಕು. ಹಾಗೂ ಇನ್ನೊಂದು ಪಾತ್ರೆಯಲ್ಲಿ ಅರ್ಧ ಕಪ್ಪಷ್ಟು ತೆಳು ಅವಲಕ್ಕಿಯನ್ನು ಸೇರಿಸಿದ್ದೇನೆ. ಎರಡನ್ನು ಸಹ ಚೆನ್ನಾಗಿ 3-4 ಸಲ ನೀರು ಹಾಕಿ ತೊಳೆದು ಸ್ವಚ್ಛವಾದ ನೀರಲ್ಲಿ ನೆನೆಸಲಿಕ್ಕೆ ಹಾಕಬೇಕು. ನೀವು ತೆಳು ಅವಲಕ್ಕಿ ಬದಲು ದಪ್ಪ ಅವಲಕ್ಕಿ ಸೇರಿಸುವುದಾದರೆ 1/4 ಕಪ್ಪಷ್ಟು ಸೇರಿಸಿದರೆ ಸಾಕು. ಇಲ್ಲಿ ಕರೆಕ್ಟಾಗಿ 4 ಅವರ್ಸ್ ಅಕ್ಕಿ ಹಾಗೂ ಅವಲಕ್ಕಿ ನೆನೆಸಿದಾಗಿದೆ. ಇವೆರಡರ ನೀರನ್ನು ಸ್ಟ್ರೈನ್ ಮಾಡುವ. ಪೋಹವನ್ನು ಈಗ ಅಕ್ಕಿ ಜೊತೆಗೆ ಸೇರಿಸಬೇಕು. 1 ಕಪ್ಪಷ್ಟು ತೆಂಗಿನ ತುರಿಯನ್ನು ಸಹ ಇದಕ್ಕೆ ಸೇರಿಸಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಈಗ ತೆಂಗಿನ ತುರಿಯ ಪ್ರಮಾಣದಷ್ಟೇ, ಅಂದರೆ 1 ಕಪ್ಪಷ್ಟು ಬೆಲ್ಲದ ಹುಳಿಯನ್ನು ಸೇರಿಸಬೇಕು. ಹಾಗೂ 3 ಏಲಕ್ಕಿಯ ಬೀಜವನ್ನು ಸಹ ಸೇರಿಸಿದ್ದೇನೆ. ಈ ಸ್ಟೇಜಲ್ಲಿ ನೀವು ಬೆಲ್ಲ ಸ್ಕಿಪ್ ಮಾಡಿ ಸಪ್ಪೆ ಸುರ್ನಳಿಯನ್ನು ಸಹ ತಯಾರಿಸಬಹುದು. ಈ ಸುರ್ನಳಿಗೆ ನಾನು 1 ದೊಡ್ಡ ಸೌತೆಕಾಯಿಯನ್ನು, ಅಂದರೆ ಈ ಮುಳ್ಳು ಸೌತೆಯನ್ನು ಬಳಸ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ತೊಳೆದು ಇದರ ಸಿಪ್ಪೆಯನ್ನು ತೆಗಿಬೇಕು ಹಾಗೂ ತುರಿಯುವ ಮಣೆಯಲ್ಲಿ ತುರಿಬೇಕು. ಈ ರೀತಿ ತುರಿದು ಸೇರಿಸುವುದರಿಂದ ಸೌತೆಕಾಯಿಯ ಚಿಕ್ಕ ಚಿಕ್ಕ ಪೀಸಸ್ ತಿನ್ನುವಾಗ ಬಾಯಲ್ಲಿ ಬಂದು ಸುರ್ನಳಿ ಇನ್ನೂ ಸಹ ಟೇಸ್ಟಿ ಆಗ್ತದೆ. ನೀವು ತುರಿಯುವ ಬದಲು ಇದನ್ನು ಹೋಳು ಮಾಡಿ ಗ್ರೈಂಡ್ ಮಾಡುವಾಗ ಸಹ ಸೇರಿಸ್ಬೋದು. ಆದರೆ ತುರಿದು ಮಾಡಿದ ಸುರ್ನಳಿ ಇದೆಯಲ್ಲ, ತುಂಬ ಟೇಸ್ಟಿ ಆಗ್ತದೆ. ಇದನ್ನು ತುರಿಯುವಾಗ ನೀರು ರಿಲೀಸ್ ಆದದಿದೆಯಲ್ಲ, ಇದನ್ನು ನಾವು ಪಕ್ಕಕ್ಕಿಡುವ. ಕೇವಲ ಸೌತೆಯ ತುರಿಯನ್ನು ಮಾತ್ರ ಬಳಸಬೇಕು. ಈ ನೀರನ್ನು ನಾವು ನೆಕ್ಸ್ಟ್ ಡೇ ಹಿಟ್ಟು ಹದ ಮಾಡುವಾಗ ಬೇಕಾದರೆ ಬಳಸ್ಬೋದು. ಈ ಬದಿ ಬೆರೆಸಿಟ್ಟ ಈ ಅಕ್ಕಿ, ಮೆಂತೆ, ಬೆಲ್ಲ ಹಾಗೂ ತೆಂಗಿನ ತುರಿಯ ಮಿಶ್ರಣವನ್ನು ಗ್ರೈಂಡ್ ಮಾಡಿದಾಗಿದೆ. ನೋಡಿ, ಸ್ಮೂತಾಗಿ ಈ ರೀತಿಯಲ್ಲಿ ಗ್ರೈಂಡ್ ಮಾಡಿದ್ದೇನೆ. ಇದನ್ನಿಲ್ಲಿ ಒಂದು ಪಾತ್ರೆಯಲ್ಲಿ ಸೇರಿಸಬೇಕು. ಇದಕ್ಕೀಗ ತುರಿದಿಟ್ಟ ಈ ಸೌತೆಯನ್ನು ಸೇರಿಸಬೇಕು. ಇದರ ರಿಲೀಸ್ ಆದ ನೀರನ್ನು ನಾವು ನೆಕ್ಸ್ಟ್ ಡೇ ಬಳಸ್ತಾ ಇರುವುದರಿಂದ ಅದನ್ನು ಪಕ್ಕಕ್ಕಿಡುವ. ಹಿಟ್ಟಿನ ಜೊತೆಗೆ ಈ ಸೌತೆ ತುರಿ ಚೆನ್ನಾಗಿ ಮಿಕ್ಸ್ ಮಾಡುವ ಹಾಗೂ ಓವರ್ನೈಟ್ ಇದನ್ನು ಫರ್ಮೆಂಟ್ ಮಾಡಬೇಕು. ನೋಡಿ, ನೆಕ್ಸ್ಟ್ ಡೇ ಮುಚ್ಚಿದ ಬಟ್ಟಲನ್ನು ತೆಗೆಯುವ. ಹಿಟ್ಟನ್ನು ಮಿಕ್ಸ್ ಮಾಡಬೇಕು. ಹಿಟ್ಟು ಇಲ್ಲಿ ಸ್ವಲ್ಪ ಗಟ್ಟಿಯಾಗಿರುವುದರಿಂದ ಗ್ರೈಂಡ್ ಮಾಡಿದ ಮಿಕ್ಸಿ ಜಾರಲ್ಲಿ ಸೌತೆಯ ನೀರನ್ನು ಸೇರಿಸಿ ಹಿಟ್ಟಿಗೆ ಸೇರಿಸ್ತಾ ಇದ್ದೇನೆ. ಸ್ವಲ್ಪ ಅರಶಿನ ಹುಡಿ, ಅಂದರೆ 1/4 ಟೀ ಸ್ಪೂನ್ ಅಷ್ಟು ಅರಶಿನ ಹುಡಿಯನ್ನು ಸೇರಿಸಿದ್ದೇನೆ. ರುಚಿಗೆ ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಹಿಟ್ಟಿನ ಸ್ಥಿರತೆ ನೋಡಿ ಈ ರೀತಿಯಾಗಿರಬೇಕು. ತುಂಬ ತೆಳು ಮಾಡಬಾರ್ದು, ತುಂಬ ಗಟ್ಟಿ ಸಹ ಇರಬಾರ್ದು. ಈಗ ದೋಸೆ ಒಂದೊಂದಾಗಿ ಕಾಯಿಸುವ. ನಾನಿಲ್ಲಿ ಮಿನಿ ಸುರ್ನಳಿಯನ್ನು ಮಾಡ್ತಾ ಇರುವುದರಿಂದ ನಾನ್ ಸ್ಟಿಕ್ ಪ್ಯಾನನ್ನು ಬಳಸ್ತಾ ಇದ್ದೇನೆ. ಒಮ್ಮೆಗೆ 3-4 ದೋಸೆಯನ್ನು ಕಾಯಿಸಬಹುದು. ಇಲ್ಲಿ ತವಾ ಬಿಸಿಯಾದ ಮೇಲೆ ಸ್ವಲ್ಪ ತುಪ್ಪವನ್ನು ಸೇರಿಸಿ ತವಾದ ಮೇಲೆ ಸ್ಪ್ರೆಡ್ ಮಾಡಿಕೊಳ್ಬೇಕು. ಈಗ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಟು ಹಿಟ್ಟನ್ನು ಸೇರಿಸುವ. ಹಿಟ್ಟನ್ನು ಸ್ಪ್ರೆಡ್ ಮಾಡಬಾರ್ದು. ಈ ರೀತಿ 3-4 ದೋಸೆಯನ್ನು ಒಮ್ಮೆಗೆ ಸೇರಿಸ್ಬೋದು. ತವಾ ಸ್ವಲ್ಪ ದೊಡ್ಡದಾಗಿರುವುದರಿಂದ ಫ್ಲೇಮ್ ಇದೆಯಲ್ಲ, ಎಲ್ಲ ಕಡೆ ಸಾಕಾಗುವುದಿಲ್ಲ. ಹಾಗಾಗಿ ಈ ಥರ ತವಾವನ್ನು ತಿರುಗಿಸ್ತಾ ಎಲ್ಲ ಬದಿ ಈವನ್ ಆಗಿ ಕಾಯಿಸಬೇಕು. ನೋಡಿ, ಈ ರೀತಿ ತಿರುಗಿಸ್ತಾ ದೋಸೆಯನ್ನು ಕಾಯಿಸಬೇಕು. ದೋಸೆಯ ಮೇಲೆ ಈಗ ರಂಧ್ರ ಬೀಳಲು ಪ್ರಾರಂಭವಾಗಿದೆ. ಈಗ 1 ಸ್ಪೂನಷ್ಟು ತುಪ್ಪವನ್ನು ದೋಸೆಯ ಸುತ್ತಲೂ ಹಾಗೂ ಮೇಲೆ ಸೇರಿಸುವ. ಮೇಲಿನ ಹಿಟ್ಟು ಇದೆಯಲ್ಲ, ಡ್ರೈ ಆಗುವವರೆಗೆ ಕಾಯಬೇಕಾಗಿಲ್ಲ. ಯಾಕೆ ಹೇಳಿದರೆ ನಾವು ಇದನ್ನು 2 ಬದಿ ಸಹ ಕಾಯಿಸ್ತಾ ಇದ್ದೇವೆ. ಈಗ ಇದನ್ನು ತಿರುವಿ ಇನ್ನೊಂದು ಬದಿ ಸಹ ಚೆನ್ನಾಗಿ ಕಾಯಿಸಬೇಕು. ಈ ರೀತಿ ಒಂದೊಂದಾಗಿ ದೋಸೆಯನ್ನು ತಿರುವಿ ಹಾಕುವ. ಸ್ವಲ್ಪ ಪ್ರೆಸ್ ಮಾಡಿ ಕಾಯಿಸಬೇಕು. ಯಾಕೆಂದರೆ ದೋಸೆ ಸ್ವಲ್ಪ ತಿಕ್ಕಾಗಿರೋದರಿಂದ ಚೆನ್ನಾಗಿ ಇದು ಒಳಭಾಗ ಕೂಡ ಕಾಯಬೇಕು. 1 ನಿಮಿಷ ಕಾದ ನಂತರ ದೋಸೆಯನ್ನು ಕಾವಲಿಯಿಂದ ತೆಗೆಯುವ. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಕಲರ್ಫುಲ್ಲಾಗಿ ಬಂದಿದೆ ನೋಡಿ.
ಟೇಸ್ಟ್ ವೈಸ್ ಅಂತೂ ಸೂಪರ್ ಆಗ್ತದೆ. ಇದೇ ರೀತಿ ಉಳಿದ ದೋಸೆಗಳನ್ನು ಸಹ ಕಾಯಿಸುವ. ದೋಸೆ ಹಿಟ್ಟು ಸೇರಿಸಿದ ಮೇಲೆ ತವಾವನ್ನು ಈ ರೀತಿ ತಿರುವುತ್ತಾ ಎಲ್ಲ ಬದಿ ದೋಸೆಯನ್ನು ಈವನ್ ಆಗಿ ಕಾಯಿಸಬೇಕು. ರಂಧ್ರ ಬೀಳಲು ಪ್ರಾರಂಭವಾಗುವಾಗ 1-2 ಸ್ಪೂನಷ್ಟು ತುಪ್ಪವನ್ನು ಸೇರಿಸುವ ಹಾಗೂ ಇದನ್ನು ತಿರುವಿ ಹಾಕಿ ಇದೇ ರೀತಿ ಚೆನ್ನಾಗಿ ಕಾಯಿಸಬೇಕು. ಸೌಟಿಂದ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿ ಕಾಯಿಸ್ತಾ 1 ನಿಮಿಷ ಇದನ್ನು ಕಾಯಿಸಿದ ನಂತರ ಇದನ್ನು ಈಗ ಕಾವಲಿಯಿಂದ ತೆಗೆಯುವ. ಬೇಳೆ, ಮೊಸರು, ಸೋಡಾ ಏನನ್ನು ಬಳಸದೆ ಟೇಸ್ಟಿಯಾದ ಸಾಫ್ಟ್ ಆದ ಈ ಸುರ್ನಳಿಯನ್ನು ಇಲ್ಲಿ ಮಾಡಿದ್ದೇನೆ. ಸೌತೆಕಾಯಿ ಸೇರಿಸಿರುವುದರಿಂದ ರುಚಿ ಕೂಡ ಸೂಪರ್ ಆಗಿರ್ತದೆ. ಈ ರೀತಿ ಟೇಸ್ಟಿಯಾದ, ಆರೋಗ್ಯಕರವಾದ ಹಾಗೂ ತಂಪಾದ ಬ್ರೇಕ್ಫಾಸ್ಟನ್ನು ನೀವು ಟ್ರೈ ಮಾಡಿ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಸವಿಯಿರಿ. ಹೇಗಾಗಿದೆ ಅಂತ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ರೆಸಿಪಿ ಇಷ್ಟವಾಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಕೊಡುವುದರ ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನನ್ನು ಸಪೋರ್ಟ್ ಮಾಡಿ. ಧನ್ಯವಾದಗಳು.